ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮತ್ತು ಸುಪ್ರೀತ್ ಇಂಡಿಯಾದಲ್ಲಿದ್ದೀವಿ. Buckle up, baby. Are you kidding me? ಯಾಕಂದರೆ ಸುಪ್ರೀತ್ಗೇನೋ ಕೆಲಸ ಇತ್ತು, ಆ ಕೆಲಸದ ಮೇಲೆ ಬಂದಿದ್ದೀವಿ. ಆದರೆ ನಾನು ಮತ್ತು ನನ್ನ ತಂಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರಿ, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಬಟ್ ಇವತ್ತು ನಾವು ರೆಡಿಯಾಗಿ ಪ್ಯಾಕಿಂಗ್ ಮಾಡಿ ಕೂದಲೆಲ್ಲ ಕಲರ್ ಮಾಡಿ ಮತ್ತೇನೇನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ನಪ್ ಆಗಿ ಹೊರಗಡೆ ಹೋಗಿ ನಾನು ಮತ್ತು ನಮ್ಮ ಡ್ಯಾಡಿ ಇದನ್ನು ತಂದಿದ್ದೀವಿ. ಸೊ ಇವತ್ತು ನಾನು ನನ್ನ ಹೇರ್ ಕಲರಿಂಗ್ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ನೇಲ್ ಕಲರ್ಸ್, ನೇಲ್ ಪಾಲಿಶ್ ರಿಮೂವರ್ ಎಲ್ಲ ತಂದಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಈ ಕಲರ್ ನೋಡಿ ಗೆಸ್ ಮಾಡಿ ನಾವೆಲ್ಲಿ ಹೋಗ್ತಾ ಇರ್ಬೋದು ಅಂತ. ಆ್ಯಂಡ್ ಇದೆಲ್ಲ ಮಾಡಿ ಇವತ್ತು ಹೊರಡ್ತೀವಿ. ಇವತ್ತು ಸುಪ್ಪಿ, ನಮ್ಮ ಡ್ಯಾಡಿ, ಮಮ್ಮಿ ಎಲ್ಲರೂ ಬಂದು ನಮಗೆ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ವಿ ಆರ್ ಹ್ಯಾಪಿ ಟು ಬಿ ಹೋಮ್. ಹೇರ್ ಕಲರಿಂಗ್ ಎಲ್ಲ ಮಾಡೋ ಮುಂಚೆ ನನಗೆ ಒಂದು ಹಳೆ ಟೀ ಶರ್ಟ್ ಬೇಕು. ಈ ಬಟ್ಟೆ ಎಲ್ಲ ಕಲರ್ ಆಗಿಬಿಟ್ರೆ ಕಷ್ಟ. ಅದಕ್ಕೆ ನನ್ನ ತಂಗಿ ವಾರ್ಡ್ರೋಬಲ್ಲಿ ಸ್ಕ್ಯಾನ್ ಮಾಡೋಕ್ಕೆ ಅಂತ ಬಂದಿದ್ದೇನೆ, ಏನಾದರೂ ಸಿಗುತ್ತೋ ಅಂತ. ಇವಳೆಲ್ಲ ಅರೇಂಜ್ ಮಾಡಿಟ್ಬಿಟ್ಟಿದ್ದಾಳೆ. ಸ್ಕ್ಯಾನ್ ಮಾಡಿ ನೋಡೋಣ ಏನಾದರೂ ಸಿಗುತ್ತಾ ಅಂತ. ಅವಳಂತೂ ಇಲ್ಲಿ ನೋಡಿ ಹೇಗೆ ಹಾಕಿದ್ದಾಳೆ ಅವಳು ಬಟ್ಟೆನೆಲ್ಲ. ಒಂದು ಸ್ವಲ್ಪ ನೀಟಾಗೇ ಇದೆ, ಇವಾಗ ಪರವಾಗಿಲ್ಲ. ಆದರೆ ಒಂದೊಂದ್ಸಲ ಇಷ್ಟು ನೀಟಾಗಿರೋದೇ ಇಲ್ಲ. ಇಲ್ಲಿ ನನಗೆ ಅವಳ ಸೈಜ್ ಎಕ್ಸೆಸ್, ನಂದು M ಆಗುತ್ತೆ. ಅದಕ್ಕೆ ಅವಳದು ನನಗೆ ಆಗೋದು ಡೌಟೇ. ಬಟ್ ಅವಳು ಸುಮಾರು ಸಲ ಓವರ್ ಸೈಜ್ಡ್ ಔಟ್ಫಿಟ್ಸ್ ಇಟ್ಟಿರ್ತಾಳೆ, ಅದಕ್ಕೆ ನೋಡೋಕ್ಕೆ ಬಂದೆ. ಇಲ್ಲಿಲ್ಲ ಅಂದರೆ ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಇಸ್ಕೊಳ್ಬೇಕು. ನೋಡೋಣ. ಸ್ಕ್ಯಾನ್ ಮಾಡಿ ಇಲ್ಲಾಂದರೆ ಇವಳ್ದಿದ್ದನ್ನು ಶಾಲ್ನ, ಇವಳ್ದೇನಾದರೂ ಒಳ್ಳೆ ಬಟ್ಟೆನ ನಾನು ಖರಾಬ್ ಮಾಡಿಬಿಟ್ರೆ ನನಗೆ ಅಟ್ಯಾಕೆ ಮಾಡಿಬಿಡ್ತಾಳೆ ಇವಳು. ಇಲ್ಲೊಂದಿದೆ, ಇದಾಗ್ಬೋದು ಅನಿಸುತ್ತೆ. ಇದು ದಿಸ್ ಇಸ್ ಮೈ ಡೇ ಆಫ್ ಟೀ ಅಂತೆ. ಅವಳು ಡೇ ಆಫ್ ಟೀನ ಹಾಕ್ಕೊಂಡು ನಾವು ಕಲರ್ ಮಾಡ್ಕೊಳ್ಳೋಣ ಕೂದಲನ್ನ. ನಿಮ್ದೊಂದು ಓಲ್ಡ್ ಟೀ ಶರ್ಟ್ ಕೊಡ್ತೀರಾ? ಯಾಕೆ ಹೇಳಿ? ಕಲರ್ ಮಾಡೋಕ್ಕೆ, ಕೂದಲು ಕಲರ್ ಮಾಡೋಕ್ಕೆ. ನಮ್ಮ ಅಮ್ಮನ ತೋರಿಸ್ಬಿಡ್ತೀನಿ. ನಮ್ಮ ಅಮ್ಮನ ತೋರಿಸ್ಬಿಡ್ತೀನಿ ಪಪ್ಪ ಮಮ್ಮಿನ ತೋರಿಸ್ಲಾ ಬೇಡವಾ? ಬೇಡ, ನಮ್ಮ ಮಮ್ಮಿಗೆ ರೆಡಿ ಆಗ್ಬೇಕಂತೆ, ಅದಕ್ಕೆ ತೋರ್ಸೋ ಮುಂಚೆ ಪಪ್ಪ ಹೇಳಿ, ಮಮ್ಮಿಗೆ ತೋರಿಸ್ಲಾ ಬೇಡವಾ? ಮಮ್ಮಿನೇ ಬೇಡ ಅಂದಮೇಲೆ ರೆಸ್ಪೆಕ್ಟ್ ಕೊಡ್ಬೇಕು. ತೋರಿಸ್ಲಾ? ಮಮ್ಮಿ ಅಮೂಲ್ ಬೇಬಿ ಥರ ಮೂಗಲೆಲ್ಲ ಮ್ಯಾಂಗೋ ಹಾಕು. ನಮ್ಮ ಮಮ್ಮಿ ಹುಡುಕ್ತಾ ಇದ್ದಾರೆ, ನಮ್ಮ ಪಪ್ಪ ಹುಡುಕ್ತಾ ಇದ್ದಾರೆ ಟೀ ಶರ್ಟ್ನ. ಕೊಟ್ಟಿದ ತಕ್ಷಣ ಹಾಕದೆ. ಇಷ್ಟೊಳ್ಳೆ ಶರ್ಟ್ ಹಾಕ್ಕೊಂಡು ನಾನು ಹೇರ್ ಕಲರ್ ಮಾಡ್ಬೇಕಂತೆ. ನಾ ಬರಸ ಕಲರ್ ಚೆನ್ನಾಗಿಲ್ವಾ? ಇದು ಕಲರ್ ಚೆನ್ನಾಗಿದೆ, ಬೇಡ ಇದು. ಏರ್ಮೆನ್ ಅಂತೆ. ಪಪ್ಪ ಪೊರ್ನೇದಿ ಹಳೇದ್ ಕೊಡಿ ಪಪ್ಪ. ನಾವು ನಮ್ಮ ಮನೇಲಿ ಕನ್ನಡ ಮಾತಾಡಲ್ಲ, ಬೇರೆ ಲ್ಯಾಂಗ್ವೇಜ್ ಮಾತಾಡೋದು. ಸೊ ಕನ್ನಡದಲ್ಲಿ ಕೇಳಿದರೆ ನಮ್ಮ ಪಪ್ಪ ನಗ್ತಾ ಇದ್ದಾರೆ. ಪಪ್ಪ ಹಳೇದ್ ಕೊಡಿ. ಪಪ್ಪನೇ ಹಳೆನಾಗ್ಬಿಟ್ಟಿದ್ದಾನೆ, ಇನ್ನೇನು ಹಳೇದು. ಓವರ್ ಆಕ್ಟಿಂಗ್ ಗಾಯ್ಸ್, ಓವರ್ ಆಕ್ಟಿಂಗ್. ಓಕೆ, ಮಾಸ್ಟರ್ ಸರ್ವ್ ಲವ್ ಅಂತೆ. ನೀರು ಬಚಾವಾದ್ಲು, ಅವಳ ಟೀ ಶರ್ಟ್ ಉಳಿತು ಇವತ್ತು. ಇದು ಹಾಕಲ್ವಂತೆ ನಮ್ಮ ಪಪ್ಪ. ಅವ್ರು ಹಾಕಲ್ಲ ಅಂತ ನಾನು ತಗೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಪಿತಾಮಹ. ಮಮ್ಮಿ ಡ್ರ್ಯಾಗನ್ ಫ್ರೂಟ್ ತಗೊಂಡು ಬಂದರು. ಸಾಕು ನಂಗೆ ಸುಪ್ರೀತ್ ಅಂತಾನೆ.
ಒಂದು ಸ್ವಲ್ಪ ಬೆಡ್ ಮೇಲೆ ಬಿದ್ರೂ ಕಲರ್ ಅಲ್ಲೇ ಉಳಿಯುತ್ತೆ, ಹೋಗೋದೇ ಇಲ್ಲ. ಕ್ವಿಕ್ ಚೇಂಜ್ ಮಾಡಿಕೊಂಡು ಬಂದೆ ಹೇರ್ ಕಲರಿಂಗಿಗೆ ರೆಡಿಯಾಗಿ. ಆ್ಯಂಡ್ ಇದನ್ನು ಹಾಕೋದು ಈ ಕಲರ್. ಇದರಲ್ಲಿ ಒಂದು ಕಲರಿಂಗ್ ಕ್ರೀಮ್ ಇದೆ ಆ್ಯಂಡ್ ಇದು ಡೆವಲಪರ್. ಇದೇನಿದು? ಇದು ಶ್ಯಾಂಪೂ, ಇದು ಆ್ಯಂಡ್ ಇದು ಕಂಡೀಷ್ನರ್. ಫಾರ್ ನಾವು ಇದೆರಡನ್ನು ಮಿಕ್ಸ್ ಮಾಡಬೇಕು. ಇದ್ರೊಳಗೆಲ್ಲನೂ ಸ್ಕ್ವೀಸ್ ಮಾಡಿ ಹಾಕಿ ಮತ್ತು ಫುಲ್ ಮಿಕ್ಸ್ ಮಾಡಬೇಕು. ಸೊ ಹಾಕಾಯಿತು, ಎಲ್ಲ ಸ್ಕ್ವೀಸ್ ಮಾಡಿ ಇವಾಗ ಈ ಥರ ಶೇಕ್ ಮಾಡಬೇಕು. ಗ್ಲೌಸ್ ಹಾಕಾಯಿತು. ಇದೇನು ಮಿಕ್ಸ್ಚರ್ ಇದೆ ಅಲ್ವಾ, ಇದನ್ನು ಈ ಥರ ಅಪ್ಲೈ ಮಾಡ್ಕೊಂಡು ಹೋದರೆ ಆಗೋಯ್ತು. ಕಲರ್ ಎಲ್ಲ ಅಪ್ಲೈ ಮಾಡಿ ಆಗೋಯಿತು. ಇಲ್ಲಿ ಸ್ವಲ್ಪ ಸ್ವಲ್ಪ ತಾಗಿದೆ, ಸೊ ಅದನ್ನು ಒರೆಸ್ಬಿಡೋಣ. ಅದೇನು ಸ್ಕಿನ್ಗೆ ಬರಲ್ಲ, ಸ್ಟಿಲ್ ಏನು ಇರಿಟೇಷನ್ ಎಲ್ಲ ಆಗಬಾರ್ದು ಅಂತ ಸ್ಕಿನ್ಗೆ ಅಷ್ಟೇ. ಸ್ನಾನ ಎಲ್ಲ ಆಯಿತು. ಇವಾಗ ಹೇರ್ ಹಾಗೆ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ಹೇರೆಲ್ಲ ಡ್ರೈ ಆಯಿತು. ಕಲರ್ ನೋಡಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ. ನನ್ನ ಮುಂಚೆನೂ ಸೇಮ್ ಕಲರೇ ಇತ್ತಲ್ವ, ಅದಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ ಡಿಫ್ರೆನ್ಸ್. ಇವಾಗ One eternity later. ನೋಡಿ, ಒಂದು ಸೈಡ್ ಆಯಿತು, ಈ ಥರ ಕಾಣಿಸ್ತಿದೆ. ಇನ್ನೊಂದು ಸೈಡ್ ಇವಾಗ ಮಾಡ್ತೀನಿ. ತೊಡೆ ಎಲ್ಲ ಉಳ್ದೋಗ್ಬಿಡ್ತಿದೆ ಇಟ್ಟು. ಆದರೆ ಇದು ಅಷ್ಟು ಬಿಸಿ ಆಗಲ್ಲ. ನಿಮ್ಮ ಬೇರೆ ಕರ್ಲಿಂಗ್ ಆಯನ್ ಎಲ್ಲ ಎಷ್ಟು ಬಿಸಿ ಆಗುತ್ತೆ ಅಲ್ವಾ, ಅಷ್ಟು ಇದು ಬಿಸಿ ಆಗಲ್ಲ. ಚೆನ್ನಾಗಿದೆ. ಫೈನಲಿ ನಾನು ಹೇರ್ ಸೆಟ್ ಮಾಡಿದೆ. ಈ ಥರ ಕಾಣಿಸ್ತಿದೆ. ಸೊ ಕರ್ಟನೆಲ್ಲ ತೆಗ್ಬಿಟ್ಟು ನೋಡೋಣ, ತೋರಿಸ್ತೀನಿ. ಈ ಥರ ಲೈಟ್ಗೆ ಈ ಥರ ಕಾಣಿಸುತ್ತೆ. ಓ, ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಆ್ಯಂಡ್ ನಾನು ಯೂಸ್ ಮಾಡಿದ್ದು ಕಲರು ಇದು ರೆಮಿಂಗ್ಟನ್ದು. ಇದು ನಾನು ದುಬೈಯಲ್ಲಿ ತಗೊಂಡಿದ್ದು ಲಾಂಗ್ ಬ್ಯಾಕ್. ಇಟ್ಸ್ ಬೀನ್ ಹೌ ಮೆನಿ ಇಯರ್ಸ್ ಸುಪಿ? ಐ ಥಿಂಕ್ 3 years ಆಗಿದೆ. 3 yearsಯಿಂದ ನಾನು ಅದೊಂದೇ ಯೂಸ್ ಮಾಡೋದು. ಕೂದಲು ಹಾಳಾಗಲ್ಲ, ಅಷ್ಟೊಂದು ಹೀಟ್ ಆಗಲ್ಲ, ಆ್ಯಂಡ್ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಅಷ್ಟೇ. ಇವಾಗ ಪ್ಯಾಕಿಂಗ್ ಮಾಡಬೇಕು. ಅದ್ರ ಮುಂಚೆ ಬೇಗ ಕ್ವಿಕ್ ಚೇಂಜ್ ಮಾಡಿಬಿಡ್ತೀನಿ ಬಟ್ಟೆ. ತುಂಬ ಬಟ್ಟೆನ ಹರಡ್ಬಿಟ್ಟಿದ್ದೀನಿ. ಇದನ್ನು ಎಲ್ಲನೂ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ನಾನು ಕ್ವಿಕ್ಲಿ ತೋರಿಸ್ತೀನಿ ಏನೆಲ್ಲ ಬಟ್ಟೆನ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಒಂದು ನಿಮಿಷ. ನನ್ನ ಟವಲ್, ಇದು ಒಂದು ಸ್ಕರ್ಟ್, ಇದೊಂದು ಟಾಪ್. ಇದೆಲ್ಲ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀನಿ ಏನೇನು ಹಾಕಿದ್ದೀನಿ ಅಂತ. ಇದು ಅದಕ್ಕೆ ಒಳಗಡೆ ಹಾಕೋಕ್ಕೆ ಒಂದು ಶಾರ್ಟ್ಸ್. ಇದು ನಾನು ಒಂದು ಒಳ್ಳೆ ಸ್ಟೈಲಿಂಗ್ ಎಲ್ಲ ಮಾಡೋಣ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಇದೊಂದು ನಂದು ಮಿನಿ ಡ್ರೆಸ್.
ಥರ ಇದೆ. ಆ್ಯಂಡ್ ಇದು ಇನ್ನೊಂದು ಡ್ರೆಸ್, ಆ್ಯಂಡ್ ಇದು ನನ್ನ ನೈಟ್ ಸೂಟ್ PJ. ಇದು ಒಂದು ಡ್ರೆಸ್ ನೈಟ್ ಹಾಕೋಕ್ಕೆ, ಇದು ಶಾರ್ಟ್ಸ್, ಮತ್ತು ಇದು ನನ್ನ ಪ್ಯಾಂಟ್. ನಾನು ಮುಂಚೆನೂ ಹಾಕಿದ್ದೀನಿ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ, ಅದು ಹಾಕಿ ತಗೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ಸ್ಕರ್ಟ್, ಇದು ಇನ್ನೊಂದು ಪ್ಯಾಂಟ್, ಮತ್ತು ಇದೆಲ್ಲ ಟಾಪ್ಸ್. ಇದೊಂದು ವೈಟ್ ಟಾಪ್, ಇದು ಡೆನಿಮ್ ಟಾಪ್ ಈ ಥರ ಇದೆ. ಮತ್ತು ಇದನ್ನೊಂದು ಟಾಪ್, ಇದು ನನ್ನ ಒಂದು ಪ್ಲೇ ಸೂಟ್, ಆ್ಯಂಡ್ ಇದೊಂದು ಕುರ್ತಾ ತೊಗೊಂಡಿದ್ದೀನಿ ಇದು. ಆ್ಯಂಡ್ ಇದು ಒಂದು ಡ್ರೆಸ್. ಇದು ಮೂರನ್ನು ನಾನು ಓಂಡಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಅದು ಸ್ಟೋರ್, ಮತ್ತು ತುಂಬ ಅಫೋರ್ಡೆಬಲ್ ಆಗಿದೆ, ತುಂಬ ಚೀಪ್ ಆಗಿದೆ ಬಟ್ಟೆ ಎಲ್ಲ ಅಷ್ಟು. ಆ್ಯಂಡ್ ಇದರೊಳಗಡೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ಕಾರ್ಫ್ಸ್ ಅದು ಇದು ಅಂತ ಎಲ್ಲ, ಸ್ವಲ್ಪ ಆ ಥರದ್ದು ಸ್ಕಾರ್ಫ್ಸ್, ಮತ್ತು ಬಂಧನ, ಮತ್ತು ಇದು ಒಂದು ಶ್ರಗ್ ಥರ ಈ ಥರ ಎಲ್ಲ ತೊಗೊಂಡಿದ್ದೀನಿ. ಇದೆಲ್ಲ ಇದರೊಳಗೆ ಹಾಕಿದ್ದೀನಿ. ಇದನ್ನು ನಾನು ನನ್ನ ಓಂಡಲ್ಲೇ ತೊಗೊಂಡಿದ್ದು, ಬ್ಯಾಂಗಲ್ಸ್ ತುಂಬ ಪ್ರೀತಿಯಾಗಿದೆ. ಆ್ಯಂಡ್ ಇದು ನನ್ನ ಇನ್ನರ್ಸ್, ಆ್ಯಂಡ್ ಇದರಲ್ಲಿ ಜ್ಯುವೆಲ್ರಿ ಇದೆ. ನಿಮಿಷ, ಈ ಥರ ಫುಲ್ ಜ್ಯುವೆಲ್ರಿ ಪ್ಲಸ್ ಜ್ಯುವೆಲ್ರಿ ಇದೆ, ಮತ್ತು ಜ್ಯುವೆಲ್ರಿ ಇದೆಲ್ಲ ಇದೆ. ನಾನು ಔಟ್ಫಿಟ್ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ, ಮತ್ತು ಈ ಬ್ಯಾಗ್ ಯಾವುದಕ್ಕೊಂದು ಮ್ಯಾಚ್ ಆಗುತ್ತೆ. ಇನ್ನೊಂದು ಬ್ಯಾಗ್ ಇವಾಗ ತಗೊಂಡು ಹೋಗ್ತೀನಿ. ಸೊ ಕ್ವಿಕ್ಲಿ ಇದನ್ನೆಲ್ಲ ಈ ಸೂಟ್ ಕೇಸ್ ಒಳಗೆ ಹಾಕ್ತೀನಿ. ಇದನ್ನು ನಾನು ಮೊನ್ನೆ ತೊಗೊಂಡಿದ್ದು. ಇದು ನನಗೆ, ಮತ್ತು ಇದು ನನ್ನ ತಂಗಿಗೆ. ಆ್ಯಂಡ್ ಇದು ಮತ್ತೊಬ್ಬಟ್ಟೆ, ಇದರಲ್ಲಿ 2 ಬೂಟ್ಸ್ ಇದೆ, ಇದನ್ನು ಕೂಡ ಪ್ಯಾಕ್ ಮಾಡಬೇಕು. ಒಂದು ಮರೂನ್ ಮತ್ತು ಇನ್ನೊಂದು ಬ್ಲ್ಯಾಕ್ ಮಾಡಿದ್ದೀನಿ. ಅಷ್ಟೇ, ಇದನ್ನೆಲ್ಲ ಇವಾಗ ಪ್ಯಾಕ್ ಮಾಡಿಬಿಟ್ಟು ನಾವು ರೆಡಿಯಾಗಿ ಹೊರಡ್ತೀವಿ. ಹೊರಡಬೇಕಾದ್ರೆ ನಿಮಗೆ ಸಿಗ್ತೀನಿ. ಇವಾಗ ನೋಡಿ, ವಾಲಿ ಅಂದರು ನೋಡಿ, ಇಬ್ಬರು ಬರ್ತಾರೆ. ಕಿಟ್ಟಿ ಬಾ 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 ಬಾ. ಹಾಯ್. ಇವಾಗ ಹೊರಟ್ವಿ. ಮಮ್ಮಿ ನೋಡಿ, ನಾನು ಮ್ಯಾಪು ಕನೆಕ್ಟ್ ಮಾಡ್ಕೊಬಿಟ್ಟೆ. ಯೇ ಸುಪ್ಪಿ, ಲೆಟ್ಸ್ ಗೋ. ಎಕ್ಸೈಟೆಡ್ ಸುಪ್ಪಿ ನೀನ್ ಎಕ್ಸೈಟೆಡ್ ನನಗೆ ಕಳ್ಸಕ್ಕೆ? ಎಕ್ಸೈಟೆಡ್. ನೀನು ಹೊಸ ಜಾಗ ನೋಡ್ತಿದ್ಯಾ, ಹೊಸ ರೀಲ್ಸ್ ಬರುತ್ತೆ, ರೀಲ್ಸ್ ನೋಡಕ್ಕೆ ಎಕ್ಸೈಟೆಡ್, ನಿಂದು ಬ್ಲಾಗ್ಸ್ ನೋಡಕ್ಕೆ ಎಕ್ಸೈಟೆಡ್. ಏನಂತೀರ ಅಂಕಲ್ ಅಂತಿ? ಹೌದು. ಲೆಟ್ಸ್ ಗೋ. ಇವಾಗ ಚನ್ನಪಟ್ಟಣ ಹತ್ರ ಒಂದು ಶಾರ್ಟ್ ಬ್ರೇಕ್ಗೆ ಅಂತ ನಿಲ್ಸಿದ್ದೀವಿ. ಹೊರಟು ಬರೀ 1 ಗಂಟೆ ಆಗಿದೆ ಅಷ್ಟೇ. ಇವಾಗ ಮೈಸೂರು ಟು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇಲಿ ಫಾಸ್ಟಾಗಿ ಬರ್ಬೋದು. ಸ್ಟಿಲ್ ನೀರು ಬರೋದು ಕೆಂಗೇರಿಗೆ ಲೇಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಸ್ವಲ್ಪ ಇಲ್ಲೇನಾದರೂ ತಿಂದು ಹೋಗೋಣ ಅಂತ ಬರ್ಗರ್ ಕಿಂಗ್ಗೆ ಬಂದಿದ್ದೀವಿ. ಇಲ್ಲಿ ಡ್ರೈವ್ ಥ್ರೂ ಕೂಡ ಇದೆ. ಆ ಕಡೆ ಸೈಡ್ ಪಾಕಶಾಲಾ ಇದೆ, ಆ್ಯಂಡ್ ಅಲ್ಲಿ ಸುಪ್ರೀತ್. ಎಲ್ಲೋದ್ರೂ ಲ್ಯಾಪ್ಟಾಪ್ ಎತ್ಕೊಂಡು ಬರ್ತಾನೆ. ಓಕೆ, ಪಪ್ಪ ಮಮ್ಮಿ ಲಗಿ ಅತ್ತ ನಮ್ಮ ಮಮ್ಮಿ ನೋಡಿ. ನಮ್ಮ ಫುಡ್ ಬಂತು. ಯಾಕೆ ಅಣ್ಣಯ್ಯ? ಇದು ಚಿಕನ್ ನಗೆಟ್ಸ್ and burger, coke and fries, soft tea and coffee ಬರೋಕ್ಕಿದೆ. ಓಪನ್ ಮಾಡಿ ನನಗೆ ಕ್ಯಾಪಚಿನೋ, ನಿಮಗೆ? ಕ್ಯಾಪಚಿನೋ ನನಗೆ ಏನು ಬೇಡ. అంటే ನಿಮ್ಗೆ ಯಾವ್ದು ಕಾಫಿ? ಕಾಫಿ ಉಂಟಲ್ಲ, ಜ್ಯೂಸ್ ಸಾಕಲ್ಲ, ಚೆನ್ನಾಗಿದೆ. ನಿನ್ನ ಕಾಫಿ ಅಲ್ವಾ? ನನಗೆ ಕಾಫಿ ಬೇಕು. ಮತ್ತೆ ಇದು ಎಷ್ಟು ಆಗ್ತದಲ್ಲ ಕಾಫಿ ತಗೊಳ್ಳಿ. ಮತ್ತೆ ನಿಮಗೆ ಇದು ಸುಪ್ಪಿಗೆ, ಇದು ಪಪ್ಪಗೆ, ಇದು ಮಮ್ಮಿಗೆ. ಇದು ಎಂತ ಫ್ರೈಸ್ ಚೆನ್ನಾಗಿದೆ. ಪ್ರೈಸ್ ಎಲ್ಲ ಎಲ್ಲಿ ನೋಡು, ಕೊರಿಯನ್ ಫ್ರೈಸ್ ಇದು. ಅದು ಅಷ್ಟೇ, ಕೊರಿಯನ್ ಸಮಥಿಂಗ್ ಈ ಥರನೇ ಕಿಮ್ಚಿ ಸಮಥಿಂಗ್, ನನಗೂ ಗೊತ್ತಿಲ್ಲ. ದಿಸ್ ಇಸ್ ಮೀ. ಇಲ್ಲಿ ಬರ್ಗರ್ ಯಾವ್ದು ಬರ್ಗರ್ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ಯಮ್ಮಿ. ನೋಡಿ ಇಲ್ಲಿ ಚೀಸ್ ಹೇಗೆ ಬರ್ತಾ ಇದೆ, ಚಿಕನ್ದು. ಸೊ ಯಮ್ಮಿ ಇಟ್ ಇಸ್. ಟ್ರೈ. ತುಂಬ ಚೆನ್ನಾಗಿದೆ. ನಗೆಟ್ಸ್ ಮಸ್ತು ಬರಸ. ಸುಪ್ಪಿ ಚೆನ್ನಾಗಿದೆ. ಹೇಗಿದೆ ಸುಪ್ಪಿ? ತುಂಬ ಅಲ್ಟಿಮೇಟ್ ಲೆವೆಲಲ್ಲಿದೆ. ತುಂಬ ಚೆನ್ನಾಗಿದೆ ಅಲ್ವಾ? ಬರ್ಗರ್ ಚೆನ್ನಾಗಿದೆ, ಯಮ್ಮಿ ಯಮ್ಮಿ ಆಗಿದೆ.
ಇದು ಚೆನ್ನಾಗಿದೆ ಬರೋಣ? ಅಲ್ಲ ಕೊರಿಯನ್ ಫ್ರೈಸ್ ನಾನು ಕಾಫಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಬ್ಯಾಗ್ ಕೂಡ ಫ್ರೀಯಾಗಿ ಸಿಕ್ಕಿದೆ. ಕೀಪ್ ಇಟ್ ಸಾಸಿ ಅಂತ ನೋಡಿ. ಓಕೆ, that's my cappuccino and what's that? That's puff. ವೆಜ್ ಪಾವ್. Veg puff. ಆದರೆ ಇದನ್ನು ನಾವು ಕಾರಲ್ಲಿ ಕುಡಿತೀವಿ. ಫುಲ್ ಅಂದರೆ ಫುಲ್ ಲೇಟ್ ಆಗಿಬಿಡ್ತು. ಆ್ಯಂಡ್ ಸುಪ್ಪಿ ಐಸ್ ಕ್ರೀಮ್ ಸಿಗುತ್ತಂತ ನೋಡಕ್ಕೆ ಹೋಗಿದ್ದ. ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಟ್ ವಾಸ್ ಇನ್ಕ್ಲೂಡೆಡ್. ನಾವು ಒಂದು ಮೀಲ್ ತೊಗೊಂಡಿದ್ವಿ, ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಆದರೆ ಅವ್ರು ಕೊಡೋಕೆ ಮಾಡ್ತು ಹೋಗ್ಬಿಟ್ಟಿದ್ದಾರೆ. ನಮ್ಮ ಪಪ್ಪ ನೋಡಿ ಮಮ್ಮಿದ ಬ್ಯಾಗ್ ಇಟ್ಕೊಂಡು. ಹೇಗಿದೆ ನೋಡೋಣ. ಹೇಗಿದೆ? ಚೆನ್ನಾಗಿಲ್ಲ. ಬನ್ನಿ ನಾವು ಕಾರ ಗೊತ್ತಾಗಿದೆ. ಅಂಕಲ್ ರಿವ್ಯೂ ಕೊಡ್ತಿರೋದಾ? Veg ನಮ್ಮ puff. ಪಪ್ಪಗೆ ಎಲ್ಲನೂ ಚೆನ್ನಾಗೇ ಇರಲ್ಲ. ಗತ್ತುಕ. ಹೇಗಿದೆ ಅಂಕಲ್? ಇವನ್ ಬಂದ ನೋಡಿ, ಐಸ್ ಕ್ರೀಮ್ ಬಾಯ್. ಅವರಿಗೆ ಟಿಶ್ಯೂ. ಅವ್ನ ಲ್ಯಾಪ್ಟಾಪ್ ಇದಕ್ಕೆ ಯೂಸ್ ಮಾಡ್ತಾ ಇದ್ದಾನೆ. ನಾ ತುಮಿ ಕಯ ಆ ಕಾಫಿ ಪಿಯಾತೆ ಸಮಕ ಸೈನಾ. ಮಮ್ಮಿಗೆ ವೇಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ಹೀರೋ ಇನ್ 30 minutes ಅಲ್ಲಿ ರೀಚ್ ಆಗ್ತಾಳೆ. ಆ್ಯಂಡ್ ವಿಲ್ ಬಿ ರೀಚಿಂಗ್ ಇನ್ 45 minutes. ನಾವು ಒಂದು 10-15 minutes ಕೂರೋಣ ಅಂತ ಬಂದು ಲೇಟ್ ಆಗ್ತದೆ. ಕ್ಲೀನಲ್ಲಿ ಎಂಟು ವರ್ಷ ಹೋಗಿದ್ದು ಅಂಕಲ್ ಹೊಸ ಗೊತ್ತಾಯಿ ಮಮ್ಮಿ ಐಸ್ ಕ್ರೀಮ್ ಕಣ್ಗೆ. ಟಿಶ್ಯೂ. ಫೈನಲಿ ರೀಚ್ ಆದ್ವಿ ಏರ್ಪೋರ್ಟ್ಗೆ. ಇದು ಡೊಮೆಸ್ಟಿಕ್, ಸೊ ನಾವು ವಿದಿನ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದ್ದೀವಿ ಈ ಟೈಮ್. ಇವಾಗ ಏರ್ಪೋರ್ಟಲ್ಲಿ ಇದ್ದೀವಿ. ವಿ ಆರ್ ಪ್ಲಾನಿಂಗ್ ಟು ಗೋ ಟು ಒನ್ ಆಫ್ ದ ರೆಸ್ಟೋರೆಂಟ್ಸ್. ಇಲ್ಲಿ ಇದು ನಂದು ಮತ್ತೆ ಸೂಟ್ ಕೇಸ್. ಇವಾಗ ನಾವು ಬಾಲೆ ಆ್ಯಂಡ್ ಗ್ರೇಪ್ಸ್ಗೆ ಬಂದಿದ್ದೀವಿ. ನಾನು ಒಂದು ಡ್ರಿಂಕ್ ಆರ್ಡರ್ ಮಾಡಿದೆ, ನೀರು ಆರ್ಡರ್ ಮಾಡ್ತಾ ಇದ್ದಾಳೆ. ಇವಾಗ ಚೆಕ್ ಮಾಡ್ತಿದ್ದಾಳೆ. ನಮ್ಮ ಡ್ರಿಂಕ್ ಬಂತು. ಚಿಯರ್ಸ್. ವಾಟರ್ ಮೆಲನ್ ಬೆದೋಯ್ತು. ಅದನ್ನು ತೆಗೊಂಡು ತಿನ್ಬೇಡ ಇವಾಗ. ನಮ್ಮ ಊಟ ಕೂಡ ಬಂತು. ಇದೆ ಕ್ರೀಮಿ ಚಿಕನ್. ಇದನ್ನು ತಿಂದು ಒಳಗೆ ಹೋಗೋಣ, ಓಕೆನಾ? ಫುಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬರಲೇಬೇಕು ನೀವು. ಸುಪ್ಪಿ ನೀರು ಇಷ್ಟ ಆಯ್ತಾ ಫುಡ್? ನಮ್ಗೆ ಅಷ್ಟು ಹೊಟ್ಟೆ ಹಸಿತಿಲ್ಲ, ಅವಳಿಗೆ ಫುಲ್ ಹಸಿತಾ ಇದೆ. ಅವಳೇನೂ ತಿಂದಿರಲಿಲ್ಲ, ಅದಕ್ಕೆ. ಇವಾಗ ಏರ್ಪೋರ್ಟ್ ಒಳಗಡೆ ಬಂದ್ವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಬೋರ್ಡಿಂಗ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ನೀರು ಇವಾಗ ತಾನೇ ವಾಶ್ರೂಮ್ಗೆ ಹೋದ್ಲು, ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಳ್ಳೆ ಟ್ರಿಪ್ ಇದು ಇಬ್ರಿಗೂ. ಅವಳಿಗೂ ಸ್ವಲ್ಪ ಕೆಲಸದಿಂದ ಸಮ್ ಟೈಮ್ ಆಫ್ ಥರ ಚೆನ್ನಾಗಿರುತ್ತೆ. ಇವಳು ಬೆಳಗ್ಗೆನೇ ಎದ್ದಿದ್ಲು, ಅದಕ್ಕೆ ಅವಳಿಗೆ ಇವಳು ನನಗೆ ಇವಾಗ ತಾನೇ ಹೇಳಿದ್ಲು. ಅದನ್ನು ನಾನು ಇಲ್ಲಿ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ ಅಂತ ಆಗ್ತಾ ಇದ್ದಾಳೆ. ಎಷ್ಟೊತ್ತಿಗೆ ಇವಳು 6 ಗಂಟೆಗೆ ಎದ್ದು ಏನು ಮಾಡಿದೆ ಅಲ್ಲಿ
आप नीचे आ जाएं। आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचें और नाक और मुंह ढककर सांस लेते रहें। दूसरों की सहायता करने से आपातकालीन द्वार है, 2 सामने, 2 बीच में, 2 पीछे और 2 विंग्स के ऊपर। फर्श पर लगी प्रकाशमान बत्तियां आपको निकटतम विकास तक पहुंचने में सहायता करेंगी। आपातकालीन स्थिति ಇವ್ರ ಮೇಲೆ ಯಾವಾಗಲೂ ಕ್ಯಾಮ್ರಾ ಇಟ್ಟೇ ಇರಬೇಕು, ಯಾಕಂದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಇವಳೇನಾದ್ರೂ ಮಾಡ್ತಾಳೆ ಫನ್ನಿಯಾಗಿ. ಮಿಸ್ तो ಆಗ್ಬೇಡ. सीट के नीचे रखी रक्षा जैकेट को पाउच से निकालें। इंडिगो स्ट्रेच सीट्स के ಮುಂಬೈ ಏರ್ಪೋರ್ಟಲ್ಲಿ ಇದ್ದೀವಿ. ಇಲ್ಲಿ ಫುಲ್ ಸ್ಟೋರ್ಸ್ ಇದೆ. ಈವನ್ ಡೊಮೆಸ್ಟಿಕ್ಕಿಗೆ ಇಷ್ಟೊಂದು ಸ್ಟೋರ್ಸ್ ಇದೆ. ಅಲ್ಲಿ ಶನೆಲ್ ಇದೆ, ಕಾಸ್ಮೆಟಿಕ್ಸ್, ರೆನಿ ಕಾಸ್ಮೆಟಿಕ್ಸ್ ಮತ್ತು ಹಲ್ದಿರಾಮ್ಸ್. ನಾವಿವಾಗ ಕಾಫಿ ಕುಡಿಯೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಾದರೂ ನಡೀರಿ. ನಮ್ಮ ಲಗೇಜಲ್ಲಿ ಎಲ್ಲಿ ಹೋಗೋಣ? ಹಟ್ಟಿ ಕಾಪಲ್ಲಿ ಕಾಫಿ ಸಿಗುತ್ತೆ. ಮತ್ತು ಅಲ್ಲಿ ಇನ್ನೊಂದು ಮುಂಬೈದು ಯಾವುದೋ ಸ್ಪೆಷಲ್ ರೆಸ್ಟೋರೆಂಟ್ ಇದೆ ಆ ಕಡೆ ಸೈಡ್. ಅದಕ್ಕೆ ಹೋಗಕ್ಕೆ ಬೇಕಾ ಅವ್ರು ಅದಕ್ಕೆ ಹೋಗೋಣ ಅಲ್ವಾ? ಬಿಕಾಸ್ ಹಟ್ಟಿ ಕಾಫಿ ಮೈಸೂರಲ್ಲಿ ಸಿಗುತ್ತೆ ಅಲ್ವಾ? ಸೊ ಇವಾಗ ವಾಪಸ್ ಆ ಕಡೆ ಹೋಗ್ತೀವಿ. ಅಲ್ಲಿ ನೋಡಿ ಸ್ವರೋಸ್ಕಿ ಅದು ಇದು ಎಲ್ಲ ಇದೆ. ಬ್ಯಾಗ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ಚೆನ್ನಾಗಿದೆ. ಹೌದು, ಬೇಕಾ ತಗೊಳ್ಳೋಣ ಒಂದು? ನಮ್ಗೆ ಲಗೇಜ್ ಜಾಸ್ತಿ ಆಗೋಗಿದೆ. ಈ ಥರ ಬ್ಯಾಗ್ಸ್ ಚೆನ್ನಾಗಿದೆ, ಬ್ಯಾಕ್ ಪ್ಯಾಕ್ ಅಲ್ವಾ? ವಿ ಆರ್ ಮಿಸ್ಸಿಂಗ್ ಸುತ್ತಿ ಅಲ್ವಾ? ಸುತ್ತಿ ಬರ್ಬೇಕು. ಮಜಾನೇ ಇರ್ತಿತ್ತು. ಇವಾಗ ಹಟ್ಟಿ ಕಾಫಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಮ್ಯಾಡಮ್ಗೆ ಕ್ಯಾಪುಚಿನೋ ಬೇಡವಂತೆ, ಫಿಲ್ಟರ್ ಕಾಫಿ ಬೇಕಂತೆ. ಅದು ಮುಂಬೈಯಲ್ಲಿ. ಅದಕ್ಕೆ ಇಲ್ಲಿ ನೋಡಿಲ್ಲಿ ಏನೇನೋ ಇತ್ತು, ಮುಂಬೈ ಸ್ಪೆಷಲ್ ಫುಡ್ ಎಲ್ಲ, ಮಿಸಲ್ ಪಾವ್ ಅದು ಇದು ಎಲ್ಲ. ಆದರೂ ಈ ಮ್ಯಾಡಮ್ಗೆ ತಗೊಳ್ಳೋಣ ಪ್ಲಸ್ ಚಾಯ್, ಫಿಲ್ಟರ್ ಕಾಫಿ ಅಲ್ಲ. ಓಕೆ. ಓಹೋ ಬಂತು ನೋಡಿ ನನ್ನ ಚಾಯ್ ಆ್ಯಂಡ್ ಉಪ್ಮಾ ಆ್ಯಂಡ್ ನಮ್ಮ ಅಲ್ಲೇ ಕಸನೆ ನಮ್ಮ ನೀರು ಫಿಲ್ಟರ್ ಕಾಫಿ ತರಕ್ಕೆ ಹೋಗ್ತಾ ಇದ್ದಾಳೆ ಅಷ್ಟೇ. ಇವಾಗ ಬ್ಯಾಟ್ರಿ ಲೋ ಆಗಿದೆ. ಸೊ ತಿಂದು ಇದು ಟೀ ಕುಡಿದ್ಬಿಟ್ಟು ನಾವು ಹೋಗಿ ರೀಚ್ ಆದಮೇಲೆ ನಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಅಷ್ಟೇ. ಬಾಯ್. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನೆಕ್ಸ್ಟ್ ಬ್ಲಾಗ್ ನೋಡಿ. ಬಿಕಾಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಾವೆಲ್ಲಿ ಹೋಗಬೇಕು ಅಲ್ಲಿ ಹೋಗಿ ತಲುಪಾಗಿರುತ್ತೆ ಅದಕ್ಕೆ ಅಲ್ವಾ? ಓಕೆ, ತಿನ್ನೋಣ. ಬ್ಯಾಟ್ರಿ ಲೋ ಆಗಿದೆ. ರೀಚ್ ಆಗಿದ ತಕ್ಷಣ ನಮಗೆ ವೀಡಿಯೋ ಮಾಡೋಕ್ಕೆ ಒಂದು 10% ಆದರೂ ಬೇಕು. ಇವಾಗ ಆಲ್ರೆಡಿ 14. ನಾವು ಅಂದ್ಕೊಂಡ್ವಿ ಓಲ್ಡ್ ಮನಿ ಇರೋ ಸಿಟಿಗೆ ಹೋಗ್ತಿದ್ದೀವಿ ನ್ಯೂ ಮನಿಯಿಂದ. ಓ ಶಿಟ್.